ಈ ಪುಸ್ತಕದ ಪರಿಕಲ್ಪನೆ ಹೇಗೆ? ಇದು ಬಹಳ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥ ಅಂಕಣ. ಕಾಡುವ ಕವಿತೆ ಅನ್ನುವಂಥ ಹೆಸರಿನ ಮೇಲೆ ಒಂಚೂರು ಬದಲಾವಣೆ ಮಾಡಿ ನಾವು ಕಾವ್ಯ ಧ್ಯಾನ ಅಂತ ಇಟ್ಕೊಂಡಿದೆ. ಈ ಕಾವ್ಯ ಧ್ಯಾನ ಎಂಬ ಶೀರ್ಷಿಕೆ ಉತ್ಪನ್ನವಾದಿಯಲ್ಲಿ ಅಂತ ನನ್ನದೇ ಒಂದು ವ್ಯಾಖ್ಯಾನದಲ್ಲಿ ಹೇಳುವುದಾದರೆ, ಕವಿತೆ ಅಂದರೆ ಅಂತರಾಳದ ನೋವಿಗೆ ಸಾಥ್ ನೀಡುವ ಸಂಗಾತಿ, ಖುಷಿಗೆ ಸುಖ ಸುಮ್ಮನೆ ಕೈ ಹಿಡಿಯುವ ದೇವಕನ್ನಿಕೆ, ನೊಂದವರ ಹೆಗಲು ತಬ್ಬಿ ಜೊತೆ ನೀಡುವ ಜೊತೆಗಾರ, ಆಕ್ರೋಶಕ್ಕೆ ಪುಟಿದೇಳುವ ಕೆಂಡದುಂಡೆ, ಪ್ರೀತಿಸುವ ಎರಡು ಪುಟ್ಟ ಹೃದಯಗಳ ಮಧ್ಯದ ಸೇತುವೆ. ಯಾವುದೋ ಒಂದು ಅಜ್ಞಾತವಾಗಿರ್ತಕ್ಕಂಥ ಕವಿಯ ಒಂದು ಕವಿತೆ, ಅದನ್ನು ನೀವು ವಿಶ್ಲೇಷಣೆ ಮಾಡಿಸುವಂಥದ್ದು. ಆ ವಿಶ್ಲೇಷಣೆ ಮಾಡುವಂಥದ್ದು ಕವಿಯ ಏನು ಕವಿ ಆತ್ಮ ಇದೆ, ಕಾವ್ಯದ ಆತ್ಮ ತಾಳೆ ಆಗ್ತದೆ. ಹೌದು. ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು ಕವಿತೆಯನ್ನು ಒಂದು ಹಂತದಲ್ಲಿ ಓದಿದ್ರೆ ಒಂದು ಅರ್ಥ, ಇನ್ನೊಂದು ಹಂತದಲ್ಲಿ ಓದಿದ್ರೆ ಇನ್ನೊಂದು ಅರ್ಥ. ಅಷ್ಟು ಸುಲಭಕ್ಕೆ ಕಾವ್ಯ ತನ್ನ ಒಳಗುಟ್ಟನ್ನು ಬಿಟ್ಟು ಕೊಡೋದೇ ಇಲ್ಲ. ನನ್ನ ಪ್ರೀತಿಯ ಅಕ್ಷರ ಬಂಧುಗಳೇ, ಇವತ್ತು ಶ್ರೇಷ್ಠವಾದ ದಿವಸ, ಐತಿಹಾಸಿಕ ದಿವಸ. ಕಾರ್ಕಳ ಕ್ರಿಯೇಟಿವ್ ಮನೆ ಪಬ್ಲಿಕೇಶನ್ಸ್ನವರು 22 ಪುಸ್ತಕವನ್ನು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸುವಂಥ ಪರ್ವಕಾಲ. ಕಾರ್ಕಳದ ಕ್ರಿಯೇಟಿವ್ ಕಾಲೇಜ್ ಅಂತರ್ಗತವಾಗಿರ್ತಕ್ಕಂಥ ಪ್ರಕಾಶನ ಸಂಸ್ಥೆ ಇವತ್ತು ದಾಖಲೆ ಮಾಡ್ತಾ ಇದೆ. ಅದರಲ್ಲಿ ಒಂದು ಪುಸ್ತಕದ ಬಗ್ಗೆ ಮಾತಾಡಬೇಕು, ಆ ಲೇಖಕರ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆಗೆ ನಾಗೇಶ್ ಜೆ ನಾಯಕ್ ಸರ್ ಅವರಿದ್ದಾರೆ. ಬೆಳಗಾವಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಮಂತ್ರಿತರಾಗಿದ್ದಾರೆ. ಕಾವ್ಯ ಧ್ಯಾನ ಅಂತ ಹೇಳುವಂಥ ಅದ್ಭುತ ಟೈಟಲ್ ಇರ್ತಕ್ಕಂಥ ಪುಸ್ತಕವನ್ನು ಇವತ್ತು ಅವರು ಪ್ರಕಾಶನಗೊಳಿಸ್ತಾರೆ. ಅವರನ್ನು ಅಭಿನಂದನೆ ಮಾಡಬೇಕು, ಮತ್ತು ಆ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು. ನಾಗೇಶ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೊಡ್ತೇನೆ. ಥ್ಯಾಂಕ್ ಯು ಸರ್. ಸರ್, ಮೊದಲಾಗಿ 1-2 ವಾಕ್ಯಗಳು ನಿಮ್ಮ ಬಗ್ಗೆ. ನಾನು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಪ್ರೌಢಶಾಲಾ ಶಿಕ್ಷಕನಾಗಿ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆ ಉಡಿಕೇರಿ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಂದು ಹಳ್ಳಿ. ಆ ಹಳ್ಳಿಯ ಒಂದು ಪ್ರೌಢಶಾಲೆಯಲ್ಲಿ ನಾನು ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕನಾಗಿ ಕಳೆದ 22 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದುವರೆಗೂ ಈ ಕೃತಿಯನ್ನು ಸೇರಿಸಿ 27 ಕೃತಿಗಳು ನಾನು ಪ್ರಕಟವಾಗಿವೆ. ಭಾಳ ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ. ಸಮಾಜ ವಿಜ್ಞಾನ ಶಿಕ್ಷಕರು, ಸಾಹಿತ್ಯದ ಒಲವು ಹೇಗೆ ಸ್ಟಾರ್ಟ್ ಆಯ್ತು ನಿಮಗೆ? ನನ್ನ ಸಾಹಿತ್ಯದ ಒಲವಿಗೆ ನನ್ನ ಬದುಕೆ ಬಹುದೊಡ್ಡ ಪ್ರೇರಣೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ಭಾಳ ಕಷ್ಟದ ಬದುಕಿನಿಂದ ಬಂದವನು ನಾನು. ನಮ್ಮದು ಬಹುದೊಡ್ಡ ಕುಟುಂಬ, 10 ಜನ ಮಕ್ಕಳು ನಾವು. ನಮ್ಮ ತಂದೆ ತಾಯಿಗೆ, ತಂದೆ ಮತ್ತು ತಾಯಿ ನಾನು ಇನ್ನೂ ಚಿಕ್ಕವನಿದ್ದಾಗಲೇ ತೀರ್ಕೊಂಡ್ರು. ಅನಿವಾರ್ಯ ಕಾರಣದಿಂದ ಬದುಕಿನ ತುತ್ತಿನ ಚೀಲ ತುಂಬಿಸ್ಲಿಕ್ಕೆ ನಾನಾ ಕೆಲಸಗಳನ್ನು ಮಾಡಬೇಕಾಯಿತು. ಗಾರೆ ಕೆಲಸ ಮಾಡಿದೆ, ಪಾನ್ ಶಾಪ್ ಹಾಕಿದೆ, ಆಮೇಲೆ ಬಡಂಗ್ ಚೀಟ್, ಚುರುಮರಿ ಪಾಕೆಟ್ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ನಾನೇ ಸ್ವತಃ ತಯಾರು ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಕೊಟ್ಟು ಬರ್ತಾಯಿದ್ದೆ. ಹೀಗೆ ಬದುಕನ್ನು ಭಾಳ ಪರಿಶ್ರಮದಿಂದ ಕಟ್ಟಿಕೊಂಡೆ. ಭಾಷೆ ಗೊತ್ತಿರೋದ ಕೊಲ್ಲಾಪುರದ ತಾಮಗಾಂವ್ ಅನ್ನುವಂಥ ಒಂದು ಹಳ್ಳಿಯೊಳಗೆ ಯುರೋಟೆಕ್ಸ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಕೂಡ ಮಾಡಿದೆ, 3 ಪಾಳಿ ಒಳಗೆ, ಶಿಫ್ಟ್ನೊಳಗೆ. ಹಾಗಾಗಿ ಆ ಬದುಕಿನ ಅನುಭವಗಳು ನನಗೆ ಹೆಪ್ಪುಗಟ್ತಾ ಇದ್ವೇನೋ. ಒಂದು ಹಂತದಲ್ಲಿ ತುಮಕೂರಿನ ಸಿದ್ಧಾರ್ಥ BEd ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ಜಿ ಅಂತೇಳಿ, ಪ್ರಕಾಶ್ ಗಂಗಲ್ವಾಯಿ ಪಾಳ್ಯಂ ಅಂಥೇಳಿ, ಅವನು MA ಮಾಡ್ಕೊಂಡು BEdಗೆ ಬಂದಿದ್ದ. ಅವನು ಆಗಲೇ ಲೇಖಕ ಇದ್ದ, ಬರಹಗಾರ ಇದ್ದ. ಅವನಿಗೂ ನನಗೂ ಬಹಳ ಅಟ್ಯಾಚ್ಮೆಂಟ್ ಬೆಳೀತು. ಅವನು ಕವಿತೆ ಬರೆದಿದ್ದಾನೆ ಅಂದ ತಕ್ಷಣ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಬಹುದೊಡ್ಡ ದನಿಯಲ್ಲಿ ಓದ್ತಾ ಇದ್ದ. ಹಾಗಾಗಿ ಅಲ್ಲಿಂದ ಕವಿತೆ ಅನ್ನುವಂಥ ಒಂದು ಪ್ರೀತಿ, ಆ ಮೋಹ ಶುರುವಾಯಿತು. ತದನಂತರ ನಾನು 2001ರಲ್ಲಿ ಕವಿತೆಯನ್ನು ಬರೀಲಿಕ್ಕೆ ಶುರು ಮಾಡಿದೆ. ನಂತರ ಎಲ್ಲ ಪ್ರಕಾರಗಳಿಗೆ ಹೊರಳಿದೆ. ಹೌದು. ಈ ಕಾವ್ಯ ಧ್ಯಾನ ಅಂತ ಹೇಳುವಂಥ ಒಂದು ಶೀರ್ಷಿಕೆ, ಅದರೊಳಗಿನ ಬೇರೆ ಬೇರೆ ಲೇಖಕರ ಕವಿತೆ, ಹೌದು ಸರ್, ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಹೌದು ಸರ್, ಹೌದು. 2 ಪುಟಕ್ಕಾಗುವ ಸಾಮಗ್ರಿಗಳು. ಹೌದು ಸರ್, ಈ ಪುಸ್ತಕದ ಪರಿಕಲ್ಪನೆ ಹೇಗೆ? ಸರ್, ನಾನು ಪ್ರತಿ ಭಾನುವಾರ ನಾಡಿನ ಒಂದು ಹೆಸರಾಂತ ಪತ್ರಿಕೆ ಉದಯ ಕಾಲಕ್ಕೆ ಕಾಡುವ ಕವಿತೆ ಅನ್ನುವಂಥ ಟೈಟಲ್ ಇಟ್ಕೊಂಡು, ಶೀರ್ಷಿಕೆ ಇಟ್ಕೊಂಡು ಅಂಕನ ಬರಿತಾ ಇದ್ದೇನೆ. 4 ವರ್ಷ ಆಯಿತು ಅಂಕನ ಶುರುವಾದ. ಓದುಗರು ನಿಲ್ಲಿಸಲಿಕ್ಕೆ ಬಿಡ್ತಾ ಇಲ್ಲ. ನನಗೆ ಇಷ್ಟವಾದಂಥ ಒಬ್ಬ ಲೇಖಕನ, ಒಬ್ಬ ಕವಿಯ ಒಂದು ಕವಿತೆಯನ್ನು, ಅದು ಎಷ್ಟೇ ಕಷ್ಟ ಆಗಲಿ ಅದು ನಿಲ್ಲಿಸೋದಿಲ್ಲ ನಾನು. ಆ ಕವಿತೆಯನ್ನು ಹುಡುಕಿ ಅದರೊಳಗಿನ ತಿರುಳನ್ನು ಓದುಗರಿಗೆ ಉಣಪಡಿಸ್ತಕ್ಕಂಥ, ಜೊತೆಗೆ ಆ ಕವಿಯ ಪುಟ್ಟ ಪರಿಚಯವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಇದು ಬಹಳ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥ ಅಂಕಣ. ಕಾಡುವ ಕವಿತೆ ಅನ್ನುವಂಥ ಹೆಸರಿನ ಮೇಲೆ ಒಂಚೂರು ಬದಲಾವಣೆ ಮಾಡಿ ನಾವು ಕಾವ್ಯ ಧ್ಯಾನ ಅಂತ ಇಟ್ಕೊಂಡಿದ್ದೇವೆ. ಹೌದು. ಈ ಕಾವ್ಯ ಧ್ಯಾನ ಎಂಬ ಶೀರ್ಷಿಕೆ ಉತ್ಪನ್ನವಾದಿಯಲ್ಲಿ ಅಂತ ಭಾಳ ಚಂದ ಇದೆ, ಭಾಳ ಕ್ಯಾಚಿ ಇದೆ. ನನಗೆ ಕವಿತೆ ಅಂದರೆ ಬಹಳ
ಪ್ರೀತಿ. ನನ್ನದೇ ಒಂದು ವ್ಯಾಖ್ಯಾನದಲ್ಲಿ ಹೇಳೋದಾದರೆ, ಕವಿತೆ ಅಂದರೆ ಅಂತರಾಳದ ನೋವಿಗೆ ಸಾಥ್ ನೀಡುವ ಸಂಗಾತಿ, ಖುಷಿಗೆ ಸುಖ ಸುಮ್ಮನೆ ಕೈ ಹಿಡಿಯುವ ದೇವಕನ್ನಿಕೆ, ನೊಂದವರ ಹೆಗಲು ತಬ್ಬಿ ಜೊತೆ ನೀಡುವ ಜೊತೆಗಾರ, ಆಕ್ರೋಶಕ್ಕೆ ಪುಟಿದೇಳುವ ಕೆಂಡದುಂಡೆ, ಪ್ರೀತಿಸುವ ಎರಡು ಪುಟ್ಟ ಹೃದಯಗಳ ಮಧ್ಯದ ಸೇತುವೆ. ಕವಿತೆ ಅಂದರೆ ಜಗದ ಎಲ್ಲ ನೋವುಗಳನ್ನು ಗಂಟಲಿಗೆ ಬಸಿದುಕೊಂಡು ಹಾಡಾಗಿಸುವ ಹರ್ಕತ್ತು. ಬಹುಶಃ ನನ್ನನ್ನು ಹಿಡ್ಕೊಂಡು ಈ ನಾಡಿನ ಎಲ್ಲ ಕವಿಗಳು ಇದೇ ಆಶಯದಿಂದ ಕವಿತೆಯನ್ನು ಬರೀತಾರೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಕಾವ್ಯ ಪ್ರೀತಿಯನ್ನು, ಇನ್ನಿಲ್ಲದ ಕಾವ್ಯ ಪ್ರೀತಿಯನ್ನು ಧ್ಯಾನವನ್ನು ಮಾಡ್ತಕ್ಕಂಥ ನಾನು ಯಾಕೆ ಕಟ್ಟಿಕೊಡಬಾರ್ದು ಈ ಕವಿತೆಯನ್ನು? ಈ ಕೆಲಸವನ್ನು ರೂಪಹಾಸನ್ ಅವ್ರು ಮಾಡ್ತಾಯಿದ್ರು, ಬಹುದೊಡ್ಡ ನಾಡಿನ ಕವಿಯತ್ರಿ ರೂಪಹಾಸನ್ ಅವ್ರು ಮಾಡ್ತಾಯಿದ್ರು. ತದನಂತರದಲ್ಲಿ ನನ್ನ ತಲೆಯಲ್ಲಿ ಹೊಳೆದದ್ದು ಈ ಒಂದು ಪ್ರಯೋಗ. ಅದು ಒಂದೇ ವರ್ಷಕ್ಕೆ ಜನಪ್ರಿಯತೆಯನ್ನು ಕೂಡ ಪಡೀತು. ಮೊದಲು ಲೋಕದರ್ಶನ ಅನ್ನುವಂಥ ನನ್ನ ಜಿಲ್ಲಾ ಪತ್ರಿಕೆಗೆ ಅಂಕಣದ ರೂಪದಲ್ಲಿ ಬರೆದೆ. ಅವರು ಅನಿವಾರ್ಯ ಕಾರಣದಿಂದ ಆ ಪತ್ರಿಕೆ ನಿಂತು ಹೋಯಿತು. ನಾಡಿನ ಉದಯಕಾಲ ದಿನಪತ್ರಿಕೆಯ ಪುಟ್ಲಿಂಗೇಗೌಡರನ್ನ ಮಾತಾಡಿದಾಗ ಅವರು ಅವಕಾಶ ಕೊಟ್ಟರು. ಅಲ್ಲಿಂದ ಶುರುವಾದಂಥ ಪಯಣ ಇದುವರೆಗೂ ಕೂಡ ನಿಂತಿಲ್ಲ. ಎಷ್ಟೇ ಕಷ್ಟ ಆಗಲಿ ಹುಡುಕಾಡು ನನ್ನೊಳಗೆ ಒಂದು ಧ್ಯಾನದ ತರಹ ಅದು ಆವಾಹಿಸಿಕೊಂಡು ಪ್ರತಿಯೊಂದು ಕವಿತೆಯನ್ನು ಅಷ್ಟೇ ಪ್ರೀತಿಯಿಂದ ಜತನದಿಂದ ಬರೆಯುವ ಕೆಲಸ ಮಾಡ್ತಾ ಇದ್ದೇನೆ. ಇಂದಿಗೂ ಕೂಡ ಮೋಸ ಆಗಿಲ್ಲ ಅದರೊಳಗೆ. ಹೌದು, ಯಾವುದೋ ಒಂದು ಅಜ್ಞಾತವಾಗಿರ್ತಕ್ಕಂಥ ಕವಿಯ ಒಂದು ಕವಿತೆ ಅದನ್ನು ನೀವು ವಿಶ್ಲೇಷಣೆ ಮಾಡಿಸುವಂಥದ್ದು. ಆ ವಿಶ್ಲೇಷಣೆ ಮಾಡುವಂಥದ್ದು ಕವಿಯ ಏನು ಕವಿ ಆತ್ಮ ಇದೆ, ಕಾವ್ಯದ ಆತ್ಮದ ತಾಳೆ ಆಗ್ತದ. ಹೌದು, ನಿಮ್ಗೆ ಹಾಗೆ ಅನಿಸ್ತದ? ಕವಿ ಯಾವುದೋ ಒಂದು ಬೇರೆ ಭಾವನೆಯಿಂದ ಬರ್ತೀವಿ. ಹೌದು 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 ಸತ್ಯ. ಒಂದು ಕವಿತೆ, ಈಗ ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು ಕವಿತೆಯನ್ನು ಒಂದು ಹಂತದಲ್ಲಿ ಓದಿದ್ರೆ ಒಂದು ಅರ್ಥ, ಇನ್ನೊಂದು ಹಂತದಲ್ಲಿ ಓದಿದ್ರೆ ಇನ್ನೊಂದು ಅರ್ಥ. ಅಷ್ಟು ಸುಲಭಕ್ಕೆ ಕಾವ್ಯ ತನ್ನ ಒಳಗುಟ್ಟನ್ನು ಬಿಟ್ಟು ಕೊಡೋದೇ ಇಲ್ಲ. ಕವಿ ಯಾವ ಸಂದರ್ಭದಲ್ಲಿ ಆ ಕವಿತೆಯನ್ನು ಬರೆದಿರ್ತಾನೋ ಅಷ್ಟು ಆಳಕ್ಕಿಳಿದು ನನಗೆ ವಿಶ್ಲೇಷಣೆ ಮಾಡದೇ ಇರ್ಬೋದು. ಆದರೆ ಕಾವ್ಯದ ಒಂದು ಪ್ರಾಥಮಿಕ ಒಂದು ಹಂತಗಳನ್ನಾದರೂ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಒಬ್ಬ ಓದುಗನಿಗೆ. ಯಾಕಂದರೆ ಕವಿ ಎಲ್ಲೋ ಅಜ್ಞಾತವಾಗಿದ್ದುಕೊಂಡು ಆ ಕವಿತೆಯನ್ನು ಬರೆದಿರ್ತಾನೆ. ಕಾವ್ಯ ಕಟ್ಟ ಕಡೆಯ ಓದುಗನನ್ನು ಕಾವ್ಯ ತಲುಪಬೇಕೆಂದು, ಬರೀ ವಿಮರ್ಶಕನನ್ನು ಮೆಚ್ಚಿಸಲಿಕ್ಕೆ ಕವಿತೆ ಇಲ್ಲ. ಕಟ್ಟ ಕಡೆಯ ಓದು ಬರಹ ಬಲ್ಲಂಥ ಒಬ್ಬ ಸಾಮಾನ್ಯ ಓದುಗನನ್ನು ಕೂಡ ಕವಿತೆ ಅದು ಮುಟ್ಟಬೇಕು, ಅದರ ಒಳಗಿನ ತಿರುಳು ಅರ್ಥ ಆಗಬೇಕು. ಆತನೂ ಕೂಡ ಕವಿತೆಯನ್ನು ಧೇನಿಸುವಂತಾಗಬೇಕು. 4 ಸಾಲ ಆತನೂ ಕೂಡ ತನ್ನ ಹೃದಯದ ಭಾವಗಳನ್ನು ಅಕ್ಷರ ರೂಪದಲ್ಲಿ ಇಳಿಸಬೇಕು. ಆ ಕಾರಣಕ್ಕೆ ಈ ಪ್ರಯೋಗ ಶುರು ಮಾಡಿದ್ದೇನೆ. ನನಗೆ ಗೊತ್ತು, ಯಾಕಂದರೆ ಸಹಜವಾಗಿ ನನಗೆ ಒಂದೆರಡು ಅನುಭವ ಆಗಿದೆ. ಬರೆದಾದ ಮೇಲೆ ಆ ಲೇಖಕ, ಆ ಕವಿ ಅವರಿಗೆ ಬಹುಶಃ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬೇಂದ್ರೆಯವರ ನೀ ಹಿಂಗೆ ನೋಡಬೇಡ ನನ್ನ ಕವಿತೆ ಅವ್ರು ಬರೆದದ್ದು ಬೇರೆ ಹಂತದೊಳಗೆ, ದುಃಖದ ಸಂದರ್ಭದಲ್ಲಿ ಬರೆದರು. ಆ ಕವಿತೆ ಇಂದು ಪ್ರೀತಿ ಪ್ರೇಮದ ಒಂದು ಹಂತವಾಗಿ ಬೆಳ್ಕೊಂಡು ನಿಂತದ. ಆ ಒಬ್ಬ ಕವಿ ನನಗೆ ಪ್ರಶ್ನೆ ಮಾಡಿದರು, ಸರ್ ನೀವು ಈ ಕವಿತೆ ನಾನು ಬೇರೆ ಆಶಯ ಇಟ್ಕೊಂಡು ಬರೆದಿದ್ದೆ, ನೀವು ಬೇರೆ ಥರ ಬರೆದಿದ್ರಿ ಸರ್, ಅದು ನಿಮ್ಮ ಭಾವ, ನೀವು ನಾನಾಗಲಿಕ್ಕೆ ಹೇಗೆ ಸಾಧ್ಯ? ಅದು ನಾನು ನಾಗೇಶ್ ಜೆ ನಾಯಕ್. ಹೌದಾ, ನನ್ನೊಳಗೆ ನಾನು ಕವಿತೆಯನ್ನು ಆವಾಹಿಸ್ಕೊಂಡ ರೀತಿಯನ್ನು ನಾನು ಓದುಗರಿಗೆ ಬಣ್ಣಿಸಿದ್ದೀನಿ, ನೀವು ಆಗಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತ ಹೇಳಿದೆ. ರಿಕ್ವೆಸ್ಟ್ ಕೂಡ ಮಾಡಿಕೊಂಡೆ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಕವಿತೆ ಪ್ರತಿಯೊಬ್ಬರಿಗೆ ಕೂಡ ಹೊಸ್ತು. ಹೌದು ಸರ್, ಹೌದು ಹೌದು, ಖಂಡಿತ ಸರ್. ಇದರಲ್ಲಿ ಎಷ್ಟು ಲೇಖನಗಳಿದೆ ಈ ಪುಸ್ತಕದಲ್ಲಿ? 50 ಕವಿತೆಗಳಿದೆ ಸರ್, 50 ಕವಿತೆಗಳಿದೆ. ನಾಡಿನ ಹೆಸರಾಂತ ಲೇಖಕರ ಕವಿತೆಗಳನ್ನು ಒಳಗೊಂಡು ಜೆ ಶಿವರುದ್ರಪ್ಪನವರ ನಾನೇಕೆ ಬರೆಯುತ್ತೇನೆ ಅನ್ನುವಂಥ ಕವಿತೆಯೊಂದಿಗೆ ಆ ಒಂದು ಬರಹ ಶುರುವಾಗ್ತದೆ. ಮೊದಲನೇ ಒಂದು ಕಾಡು ಕವಿತೆ. ನಂತರದಲ್ಲಿ ಸವಿತಾ ನಾಗಭೂಷಣ್ ಇದ್ದಾರೆ, ರೂಪಾ ಹಾಸನ್ ಇದ್ದಾರೆ, ರಂಜಾನ್ ದರ್ಗಾ ಇದ್ದಾರೆ, ಸರ್ಜು ಕಾಟ್ಕರ್ ಇದ್ದಾರೆ, ಸದಾಶಿವ್ ಶೊರ್ಟೂರ್ ಇದ್ದಾರೆ. ಭಾಳಷ್ಟು ಜನ ಅತ್ಯಂತ ಅದ್ಭುತವಾಗಿ, ರೇವನ್ ಸಿದ್ದಪ್ಪ ಜಿ ಆರ್ ಇದ್ದಾರೆ. ಮೊನ್ನೆ ಅವರ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅವರೆಲ್ಲರನ್ನು ಒಳಗೊಂಡು ಇತ್ತೀಚೆಗೆ ಒಂದೂ ಸಂಕಲನ ಪ್ರಕಟ ಮಾಡದೇ ಇದ್ದಂಥ ಒಬ್ಬ ಕವಿಯ ಕವಿತೆಯೂ ಕೂಡ ಅದರಲ್ಲಿದೆ. ಅದು ಕವಿತೆಯ ತಾಕತ್ತು, ಅದು ಕವಿತೆಯ ಸಾಮರ್ಥ್ಯ. ಯಾಕಂದರೆ ಅತ್ಯಂತ ಸಮರ್ಥರು, ಎಲ್ಲ ಬಲ್ಲವರು ಮಾತ್ರ ಕವಿತೆಯನ್ನು ಅಷ್ಟು ಸಮರ್ಥವಾಗಿ ಬರೀತಾರೆ ಅಂತಲೇ ಇಲ್ಲ. ಇತ್ತೀಚೆಗೆ ಬರೆಯೋರು ಭಾಳ ಚಂದ ಬರೀತಾರೆ. ಮೊನ್ನೆ ಹೋದ ವಾರ ಒಬ್ಬ ಕವಿಯ ಕವಿತೆಯನ್ನು ವಿಶ್ಲೇಷಣೆ ಮಾಡಿದೆ ನಾನು. ಆ ಕವಿ ಭಾಳ ಮುಜುಗರ ಪಟ್ಟ, ಸಾರ್ ನನ್ನಂಥವನ್ನ ಕವಿತೆಯನ್ನು ನೀವು ಬರೆದಿದ್ದೀರಿ, ತುಮಕೂರಿನ ಒಂದು ಯಾವುದೋ ಫ್ಯಾಕ್ಟ್ರಿ ಒಳಗೆ ಆತ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಕವಿತೆಯನ್ನು ಬರೆದ್ರಿ ಸರ್, ಭಾಳ ಖುಷಿ ಆಯ್ತು ನನಗೆ ಅಂತ ಆತ ಹೇಳಿದ. ಇಂಥ ಒಂದು ಏನು ಸಂತೋಷ ಅದು ಬರೆದಾದ ಮೇಲೆ ಲೇಖಕ ಹೇಳ್ತಾನಲ್ಲ, ಧನ್ಯತಾ ಭಾವ ಸಿಗ್ತದೆ. ಹೌದು
ಸರ್ ಕವಿತೆಗಳು ಅಂದ್ರೆ ಸರ್ ಪುಸ್ತಕದ ಒಳಗಿರ್ತಕ್ಕಂಥ ಸಣ್ಣ 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 ಹಣತೆಗಳು, ಹೌದು ಚಿಟ್ಟೆಗಳು ಅಂತ ಹೌದು ಕರೀರಿ ಸರ್. ಪುಟ್ಟ ಪುಟ್ಟ ಹಣತೆ. ಅದರದ್ದು ಭಾವಗೀತೆ ಮಟ್ಟಕ್ಕೆ ಬಂದಾಗ ಹಾಡಿ ಜನಪ್ರಿಯ. ಹೌದು ಸರ್, ಹೌದು ಹೌದು. ಬಟ್ ಕವಿತೆಗಳನ್ನ ಜನಪ್ರಿಯ ಮಾಡೋದು ಹೇಗೆ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನನ್ನನ್ನು ಕವಿತೆ ತಟ್ಟಿದ್ದೇ ಭಾವಗೀತೆಗಳ ಮೂಲಕ. ಬಿ ಆರ್ ಲಕ್ಷ್ಮಣರಾವ್, ಎಮ್.ಎನ್. ವ್ಯಾಸರಾವ್, ದುಂಡಿರಾಜ್ ಇರ್ಬೋದು, ಅದ್ಭುತವಾದಂಥ ಭಾವಗೀತೆಗಳನ್ನು ಕಟ್ಟಿಕೊಟ್ರು. ನಾವೆಲ್ಲ ಅವನ್ನ ಕೇಳ್ತಾನೆ ಕಾವ್ಯ ಲೋಕಕ್ಕೆ ಇಳಿದ್ವಿ. ಇಂದು ಬಹಳಷ್ಟು ತೀವ್ರಗತಿಯಿಂದ ಬೆಳೀತಾ ಇದೆ ಮಾಧ್ಯಮ. ಅದರಲ್ಲಿ ಎರಡು ಮಾತಿಲ್ಲ. ತಮ್ಮದೇ ಕವಿತೆಯನ್ನು ಓದಿ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಹಂಚಿಕೊಳ್ತಾರೆ, ಅಥವಾ ಟ್ಯೂನ್ ಹಾಕಿ ಹಾಡಿಸಿ ಹಂಚಿಕೊಳ್ತಾರೆ. ಮತ್ತು ನಿಮಗೆ ಒಂದು ಉದಾಹರಣೆ ಹೇಳಬೇಕು. ನನ್ನ ಶಿಷ್ಯಂದರು ಕವಿತೆ ಬರಿತಾ ಇದ್ದಾರೆ. ನನಗೆ ಅಚ್ಚರಿ ಅಂದರೆ, ನಾನೇ ನನ್ನ ಪ್ರಕಾಶನದಿಂದ ನನ್ನ ಚನ್ನಬಸಯ್ಯ ಪೂಜಾರಿ ಅನ್ನುವಂಥ ಒಬ್ಬ ಶಿಷ್ಯನ ಕವನ ಸಂಕಲನ ತಂದಿದ್ದೀನಿ. ಆತ್ಮದ ಕನ್ನಡಿ ಅಂತೇಳಿ ಟೈಟಲ್ ಅದಕ್ಕೆ. ಅದರೊಳಗಿನ ಒಂದು ಕವಿತೆ ಇನ್ಸ್ಟಾಗ್ರಾಮ್ನಲ್ಲಿ ಅರಳಿಕಟ್ಟೆ ವೇದಿಕೆ ಅನ್ನುವಂಥ ಒಂದು ವೇದಿಕೆ ಮೂಲಕ ಪ್ರಸಾರ ಆಯಿತು. ನೀವು ಒಂದು ಊಹಿಸ್ತಿರೋ ಗೊತ್ತಿಲ್ಲ, ಅದು ಎಷ್ಟೋ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದು 2ನೇ ಮುದ್ರಣ ಆಯಿತು. 5 ತಿಂಗಳಲ್ಲಿ 2ನೇ ಮುದ್ರಣ ಆಯ್ತು ಸರ್. ನನ್ನ ಪುಸ್ತಕನ 2ನೇ ಮುದ್ರಣ ಆಗಿಲ್ಲ, 27 ಬಂದರು. ನನ್ನ ಶಿಷ್ಯನ ಕವಿತೆ, ಒಂದು ಕವಿತೆ ಗಂಡಸರೇ ಹೇಗೆ ಅನ್ನುವಂಥ ಕವಿತೆ ಇಷ್ಟು ಜನಪ್ರಿಯ ಆಯಿತು. ಭಾಳ ಖುಷಿ ಆಯ್ತು ನನಗೆ. ಈ 1ನೇ ಸಂಕಲನ ನಾವು B.Ed ಮಾಡ್ತಾ ಇದ್ದಾನೆ ಕೊಡಗಿನಲ್ಲಿ, ಮಡಿಕೇರಿ ಒಳಗೆ. ಹೌದಾ? ಹಾಗಾಗಿ ಬಹಳಷ್ಟು ಆಯಾಮಗಳಿವೆ ಕವಿತೆಯನ್ನು ಜನರ ಬಳಿ. ನಮ್ಮ ಅಲ್ಲಾಗಿರ್ರಾಜ್ ಅವರು ಹೇಳ್ತಾರೆ, ಇಲ್ಲಿ ಸಂತೆಯಲ್ಲಿ ಕವಿತೆಯನ್ನು ಓದಬೇಕು, ಜನರ ಮಧ್ಯೆ ಕವಿತೆಯನ್ನು ಓದಬೇಕು. ವೇದಿಕೆಯಲ್ಲಿ ಕವಿತೆ ಓದೋದನ್ನು ಬಿಡಿ, ನೀವು ಸಂತೆಯ ಮಧ್ಯೆ ಬನ್ನಿ, ನಿಮ್ಮ ಕವಿತೆ 4 ಜನ ಕೇಳುವಂತಾಗಬೇಕು, ಪ್ರಶಂಸಿಸಬೇಕು. ಜನರ ನಾಲಿಗೆ ಮೇಲೆ ನಡೆದಾಡುವಂಥ ಕಾವ್ಯವೇ ಬಹುಕಾಲ ಬದುಕ್ತದ ಅಂತ ಹೇಳ್ತಾರೆ ಅವರು. ಹೌದು. ಕವಿತೆಗಳು ಅಂತ ಹೇಳಿದ್ರೆ ಸರ್, ಖಂಡಿತವಾಗಿ ಅದು ಜೀವಂತವಾಗಿರ್ತಕ್ಕಂಥ ಪ್ರತಿಕೃತಿಗಳು. ನಾಗೇಶ್ ಜಿ ನಾಯಕ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಕಾವ್ಯ ಧ್ಯಾನ ಅಂತ ಬಹಳ ಸುಂದರವಾದ ಶೀರ್ಷಿಕೆಯ ಅಂದವಾದ ಮುಖಪುಟ ಇರತಕ್ಕಂಥ ಪುಸ್ತಕ. ಅದರ ಹಿಂಭಾಗದಲ್ಲಿ ದೀಪಾ ಹಿರಗುತ್ತಿ ಅಂತ ಬಹಳ ಶ್ರೇಷ್ಠವಾದ ಲೇಖಕಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ಜಸ್ಟ್ ಓದಿ ಹೇಳ್ತೇನೆ, ಬಹಳ ಅದ್ಭುತ ಇದೆ. ಸ್ವತಃ ಕವಿ ಕೂಡ ಆಗಿರ್ತಕ್ಕಂಥ ನಾಗೇಶ್ ಜಿ ನಾಯಕ್ ಅವರು ಕನ್ನಡದ 50 ಕವಿ ಕವಯಿತ್ರಿಯರ ತಲಾ ಒಂದೊಂದು ಕವನ ವಿಶ್ಲೇಷಿಸಿ ಉದಯಕಾಲ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಪ್ರತಿ ಒಂದು ಕವಿತೆ ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಒಬ್ಬ ಕವಿ ತನ್ನ ಸಮಕಾಲೀನ ಕವಿತೆಯನ್ನು ಓದಿ ಬರೆಯುವುದು ಶ್ಲಾಘನರ್ಹ ಸಂಗತಿ ಅಂತ ಬರೀತಾರೆ. ಅದಕ್ಕಾಗಿ ನಾನು ಅವರನ್ನ ಮನಪೂರ್ವಕ ಅಭಿನಂದನೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾವ್ಯಾಸಕ್ತರು ಜೊತೆಗಿಟ್ಟು ಓದಬೇಕಾದ ಪುಸ್ತಕ ಅಂತ ಕೂಡ ದೀಪಾ ಹಿರೇಗುತ್ತಿ ಬರೆದಿರ್ತಕ್ಕಂಥ ಒಂದು ಬೆನ್ನುಡಿಯಲ್ಲಿರ್ತಕ್ಕಂಥದ್ದು. ಸರ್, ಈ ಪುಸ್ತಕ ಈಗ ಪ್ರಕಾಶನಗೊಳ್ಳುವಾಗ ನೀವು ಯಾರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಯಾರು ನೆನಪು ಮಾಡ್ಬೋದು ಸರ್? ಯಾವುದೋ ಮೂಲೆಯಲ್ಲಿ ನನ್ನಷ್ಟಕ್ಕೆ ನಾನು ಬರಿತಾ ಇರುವಂಥ ಬರಹಗಾರ, ಬಹಳ ಪ್ರಕಾಶಕರ ಬೆನ್ನು ಬಿದ್ದಿದ್ದೀನಿ. ನನ್ನದೇ ಸ್ವಂತ ಪ್ರಕಾಶನದಿಂದ ಸಾಕಷ್ಟು ಕೃತಿಗಳನ್ನು ಪ್ರಕಟ ಮಾಡಿದ್ದೀನಿ. ಯಾವತ್ತೂ ಪುಸ್ತಕ ನನ್ನ ಓದುಗರು ನನಗೆ ಯಾವತ್ತೂ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿಲ್ಲ. ನನ್ನ ಪ್ರತಿ ಕೃತಿ ಪ್ರಕಟ ಆದಾಗಲೂ ಕೂಡ ನಾನು ಎಲ್ಲ ಕೃತಿಗಳನ್ನು ಮಾರ್ತೀನಿ, ಇಲ್ಲಂತಲ್ಲ. ನಾನು ಮನೇಲಿ ಕೂತ್ಕೊಂಡೇ ಮಾರ್ತೀನಿ. ನಾನು ಗಜಲ್ ಸಂಕಲನ ಆಗ್ಬೋದು, ಕಥಾ ಸಂಕಲನ ಮಾರ್ತೀನಿ, ತೊಂದರೆ ಇಲ್ಲ. ಆದರೆ ಒಬ್ಬ ಬರಹಗಾರನಿಗೆ ಒಂದು ಹೆಸರಾಂತ ಪ್ರಕಾಶನದ ಅಡಿಯಲ್ಲಿ ಪುಸ್ತಕ ಪ್ರಕಟ ಆಗಬೇಕು ಅನ್ನುವಂಥ ಬಹಳ ತುಡಿತ ಹಂಬಲ ಇರ್ತದೆ. ನಾಡಿನ ಬಹುದೊಡ್ಡ ಪ್ರಕಾಶಕರ ಮನೆ ಬಾಗಿಲನ್ನು ತಟ್ಟಿದ್ದೀನಿ ನಾನು. ಸರ್, ನನ್ನ ಕೃತಿ ನಿಮ್ಮ ಪ್ರಕಾಶನದಿಂದ ಪ್ರಕಟ ಮಾಡಿರಿ, ಮೊದಲು ನೋಡ್ರಿ, ಆಮೇಲೆ ಅದರೊಳಗೆ ಸಾಮರ್ಥ್ಯ ಇತ್ತು ಅಂತಂದ್ರೆ ಓದುಗರಿಗೆ ಅದು ಕೊಡಬೇಕು ಅಂದಿದ್ರು ಕೊಡ್ರಿ ಅಂತ ಭಾಳ ಕೇಳಿದ್ದೀನಿ. ಭಾಳ ಕಷ್ಟ ಸರ್. ಇಂದಿನ ಯುವ ಬರಹಗಾರರು ಬರವಣಿಗೆಯ ಬದುಕನ್ನು ಕಟ್ಟಿಕೊಳ್ಳೋದು ಭಾಳ ಕಷ್ಟ ಸರ್. ಹಾಗಾಗಿ ಯಾವ ಪ್ರಕಾಶಕರು ಕೂಡ ಹೆಸರು ಹೇಳೋದಿಲ್ಲ, ಬೇಡ ಆ ಹೆಸರುಗಳು. ಅಂಥದ್ರಲ್ಲಿ ಈ ನನಗೆ ಅನು ಬೆಳ್ಳೆಯವರು ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಪರಿಚಯ ಆದರು. ಸರ್, ಕಳಿಸ್ರಿ, ನಿಮ್ಮ ಒಂದು ಹಸ್ತಪ್ರತಿ ಯೋಗ್ಯವಾಗಿತ್ತು ಅಂತಂದ್ರೆ ನಮ್ಮ ಬಳಗ ಅದನ್ನು ನೋಡ್ತಾರೆ, ಅದು ಒಳ್ಳೆಯದಿತ್ತು ಅಂತಂದ್ರೆ 100% ನಾವು ಪ್ರಕಟ ಮಾಡ್ತೀವಿ, 2 ಮಾತಿಲ್ಲ ಅಂತ ಹೇಳಿದರು ಅಷ್ಟೇ. ಅದಾದಮೇಲೆ 3 ಕೃತಿಗಳನ್ನು ಕಳಿಸಿದ್ದೆ ನಾನು. ಅದರಲ್ಲಿ ಒಂದು ಕೃತಿ ಆಯ್ಕೆ ಮಾಡಿದ್ದು ಗೊತ್ತಿಲ್ಲ ಸರ್ ನನಗೆ. ಎಲ್ಲ ಪುಸ್ತಕಗಳು ಮುದ್ರಣ ಹೋಗ್ಯಾವ. ಸರ್ ಫೋನ್ ಹಚ್ಚಾರ ನನಗೆ, ನಿಮ್ಮ ಕೃತಿ ಆಯ್ಕೆ ಆಗಿತ್ತು, ನೀವು ಯಾಕೆ ಕಳಿಸ್ತಿಲ್ಲ ಹಸ್ತಪ್ರತಿ ಅಂತೇಳಿ. ಸರ್, ನನಗೆ ಮೇಲೇ ಬಂದಿಲ್ಲ ಸರ್. ಹಿಂದಾಗಡೆ ಮೇಲ್ ಜಾಲಾಡಿದ್ರೂ ಕೂಡ ಸಿಗಲಿಲ್ಲ. ಏನಾಗಿತ್ತೋ ಬೈ ಮಿಸ್ ಗೊತ್ತಾಗಲಿಲ್ಲ. ಇಷ್ಟು ಖುಷಿ ಆಯ್ತು ನನಗೆ, ಸಂತೋಷ ಆಯಿತು. ಯಾಕಂದರೆ ಒಂದು ಹೆಸರಾಂತ ಪ್ರಕಾಶನ. ಹೇಳಿದ್ನಲ್ಲ, ಮನೆಯಲ್ಲಿ ಪುಸ್ತಕ ಪ್ರಕಟ ಮಾಡ್ಕೊಂಡು ಇಟ್ಕೊಂಡು ಕೂತ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಅದು ಓದುಗನ ಕೈ ಸೇರಿ ಓದುಗನ ಒಳಗಿಳಿದು ಆತ 4 ಮಾತು ಆ ಕೃತಿ ಬಗ್ಗೆ ಮೆಚ್ಚುಗೆಯನ್ನು ಮಾತುಗಳನ್ನು ಆಡಿದಾಗ ಮಾತ್ರ ಕೃತಿಗೆ ಒಂದು ಮೌಲ್ಯ ಬರ್ತದೆ. ಹಾಗಾಗಿ
ಆ ಪುಸ್ತಕ ಪ್ರಕಾಶನದ ಮೂಲಕ ನನ್ನಂಥ ಒಬ್ಬ ಎಲೆಮರೆ ಕಾಯಿ ಓದುಗ ಪರಿಚಯ ಆಗ್ತಾ ಇದ್ದಾನೆ ನಾಡಿನ ತುಂಬ, ಮತ್ತು ಓದುಗರಿಗೆ ತಲುಪ್ತಾ ಇದ್ದಾನಲ್ಲ, ಬಹುದೊಡ್ಡ ಖುಷಿ. ಹಾಗಾಗಿ ಅನು ಬೆಳ್ಳಿಯವರಿಗೆ, ಸಂಪಾದಕರಿಗೆ ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪುಸ್ತಕ ಮನೆಯ ಬಳಗಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಪುಸ್ತಕವನ್ನು ನೀವು ನಿಮ್ಮ ಬಾಳ ಸಂಗಾತಿಗೆ ಪ್ರೆಸೆಂಟ್. ಹೌದು. ನನ್ನ ಬದುಕಿನ ಬಹುದೊಡ್ಡ ಕವಿತೆ ಅಂದ್ರೇ ನನ್ನ ಹೆಂಡತಿ ಸಂಗೀತ. ಇವತ್ತು ನಮ್ಮ ಸ್ಟುಡಿಯೋ ಒಳಗೆ ಬಂದಿರತಕ್ಕಂಥ ನಮ್ಮ ಸರ್ ಸಮಾಜ ವಿಜ್ಞಾನ ಅಧ್ಯಾಪಕರಂತವ್ರು ಹೇಳ್ತಾರೆ, ಸಾಹಿತ್ಯದ ತೀವ್ರವಾದ ಒಲವಿನಿಂದ ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಕಾವ್ಯ ಧ್ಯಾನ ಬಹಳ ಅದ್ಭುತವಾದ ಶೀರ್ಷಿಕೆ. ಇದರಲ್ಲಿ ಶ್ರೇಷ್ಠವಾದ ಕವಿಗಳ ಕವಿತೆಗಳಿದೆ, ಅದನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ಕವಿಗಳ ಪರಿಚಯ ಕೂಡ ಬರಿತಾ ಹೋಗಿರ್ತಕ್ಕಂಥದ್ದು. 50 ಲೇಖನ ಹೊಂದಿರತಕ್ಕಂಥ ಈ ಪುಸ್ತಕವನ್ನ ಓದುಗರು ಓದಬೇಕು ಅಂತ ಆಸೆ ಪಡ್ತೇನೆ. ಎಲ್ಲ ಓದುಗರಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಲಿಕ್ಕೆ ನಾನು ಆಸೆ ಪಡ್ತೇನೆ. ಇಂತಹ ಇನ್ನಷ್ಟು ಕೃತಿಗಳನ್ನು ಹೊರತರುವ ಶಕ್ತಿ ನಮ್ಮ ನಾಗೇಶ್ ಮಾಸ್ಟ್ರಿಗೆ ಸಿಗಲಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಹಾಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಷ್ಟು ನೀವು ಬರೀಬೇಕು ಅಂತ ನಮ್ಗೆ ಆಸೆ ಇರ್ತಕ್ಕಂಥದ್ದು. ಸರ್, ಧನ್ಯವಾದಗಳು. ಈಗ ಒಂದು ಮಾತು ಕೊನೆಗೆ ಹೇಳ್ತೇನೆ. ರವಿ ಬೆಳಗೆರೆಯವರು ಮಾಂಡೋವಿ ಅನ್ನುವಂಥ ಒಂದು ಕಾದಂಬರಿ ಬರೀತಾ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಸಾಲಿನಲ್ಲಿ ಪುಸ್ತಕದ ಮೇಲೆ ಕೈ ಇರಿಸಿದೆಯಾ ಜೀವವೇ, ನಿನ್ನ ಕೈಗೆ ಪ್ರೇಮದ ಹುಡಿ ಅಂಟಿಕೊಳ್ಳಲಿ ಅಂತ ಬರೀತಾರೆ. ನಾನು ಹೇಳ್ತಾ ಇದ್ದೇನೆ, ಕಾವ್ಯ ಧ್ಯಾನದ ಸಂಕಲನದ ಮೇಲೆ ಕೈ ಇರಿಸಿದ ಪ್ರತಿಯೊಬ್ಬ ಓದುಗ ಮತ್ತು ಕಾವ್ಯ ಪ್ರೇಮಿಗೆ ಖಂಡಿತವಾಗಿಯೂ ಕೂಡ ಕಾವ್ಯದ ಹುಡಿ, ಕಾವ್ಯ ಮೋಹದ ಹುಡಿ ಅಂಟಿಕೊಳ್ತದೆ. ಅದು ಓದಿದಾಗ ಮಾತ್ರ ಸಾಧ್ಯ. ಓದ್ರಿ, ಕೊಳ್ಳ್ರಿ, ಹರಸ್ರಿ ಅಂತ ನಾನು ಕೈ ಮುಗಿದು ತಮ್ಮೆಲ್ಲರಿಗೂ ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಲೇಖಕರೇ. ಮತ್ತೆ ಭೇಟಿಯಾಗೋಣ. ಸರಿ, ನಾನು ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ. ಧನ್ಯವಾದ ಸರ್.